ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 7 ನಡೀತಾ ಇದೆ. ಐ ಥಿಂಕ್ ಎಲ್ಲರೂ ಕೂಡ ಮಿಸ್ ಮಾಡ್ದೆ ನೀವು ಒಂದು ರಿಯಾಲಿಟಿ ಶೋನ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾನು ಕೂಡ ಮಿಸ್ ಮಾಡಲ್ಲ, ನೋಡ್ತಾ ಇರ್ತೀನಿ. ಇವತ್ತು ಶನಿವಾರ ಗೊತ್ತಲ್ಲ, ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ಆ್ಯಂಕರಿಂಗ್ ಮಾಡ್ತಾರೆ. ಅಫ್ಕೋರ್ಸ್ ಅವ್ರು ಆ್ಯಂಕರಿಂಗ್ ನೋಡೋದಕ್ಕೆ ತುಂಬ ಖುಷಿ. ಎಷ್ಟು ಸೂಪರಾಗಿ ಆ್ಯಂಕರಿಂಗ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವ. ಕೆಲವೊಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ ಕಂಟೆಸ್ಟೆಂಟ್ಗಳಿಗೆ. ಸೊ ತುಂಬ ಚೆನ್ನಾಗಿರುವಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ. ತುಂಬ ಕಿಕ್ ಇರುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಕ್ವಶನ್ಸ್ಗಳನ್ನ ಕೇಳಿದ್ರೆ. ಯಾಕೆಂತಂದರೆ ಅವ್ರೇನು ಕ್ವಶನ್ಗಳು ಕೇಳ್ತಾರೆ ಅದೆಲ್ಲ ಜನಗಳು ಅರೈಸ್ ಮಾಡಿರುವಂಥ ಕ್ವಶನ್ಗಳೇ, ಜನಗಳು ಕೇಳಿರುವಂಥ ಕ್ವಶನ್ಗಳೇ. ಸೊ ಈ ಥರ ಕ್ವಶನ್ಸ್ಗಳನ್ನ ಕೇಳೋದ್ರಿಂದ ಆ ಒಂದು ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಶನಿವಾರ ಭಾನುವಾರ ನಡೆಯುವಂಥ ಎಪಿಸೋಡ್ಗಳು. ಸೊ ಒಂದೇನಪ್ಪ ಅಂತಂದರೆ, ಇಲ್ಲಿ ಶನಿವಾರ ಭಾನುವಾರ ಬಂತು ಅಂತಂದರೆ ಕಂಟೆಸ್ಟೆಂಟ್ಗಳು ತುಂಬ ಅಲರ್ಟ್ ಆಗಿಬಿಡ್ತಾರೆ ಕಣ್ರಪ್ಪ, ತುಂಬ ಅಲರ್ಟ್ ಆಗಿಬಿಡ್ತಾರೆ. ಬಟ್ ಬೇರೆ ದಿನಗಳಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ತುಂಬ ಸೆಲೆಬ್ರಿಟಿ ಅನ್ನೋ ಒಂದು ದುರಂಕಾರ ಮೇಲ್ಗಡೆ ಇರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ಜನಕ್ಕೆ ಒಂದು ದುರಂಕಾರನ ತೋರಿಸ್ತಾ ಇರ್ತಾರೆ. ನಾವು ಸೆಲೆಬ್ರಿಟಿಗಳು ತುಂಬ ಏನೋ ಮಾಡಿದ್ದೀವಿ ಅಂತ ತುಂಬ ತೋರಿಸ್ಕೊಳ್ತಾ ಇರ್ತಾರೆ. ಬಟ್ ಶುಕ್ರವಾರ ಬಂದ ತಕ್ಷಣ ಹಂಗೆ ಎಲ್ಲರೂ ನ್ಯೂಟ್ರಲ್ ಆಗಿಬಿಡ್ತಾರೆ. ನೋಡಿದ್ದೀರಾ? ಶನಿವಾರ ಅಂತೂ ಕೇಳೇಬಿಡಿ, ಹ್ಞೂ ಸರ್ ಇಷ್ಟೇ, ಜಾಸ್ತಿ ರಿಯಾಕ್ಷನ್ ಇಲ್ಲ. ಬಟ್ ಬೇರೆ ದಿನ ಎಷ್ಟು ಆಟಗಳನ್ನ ಆಡ್ತಾರೆ, ಎಷ್ಟು ಮಾತುಗಳನ್ನ ಆಡ್ತಾರೆ, ಎಷ್ಟು ಬೇಡದ ವಿಷಯಗಳನ್ನ ಮಾತಾಡ್ತಾರೆ, ಏನೇನು ಕೌಂಟ್ರ್ಗಳು ಕೊಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಸ್ಟೈಲ್ಗಳನ್ನ ಮಾಡ್ತಾರೆ, ಏನೇನು ಎಕ್ಸ್ಪೋಸ್ ಮಾಡ್ತಾರೆ. ನೋಡಿದ್ದೀರಾ? ಇಲ್ಲಿ ಒಂದು ಹೇಳ್ಬೇಕು ನಾನು, ಈ ಬಿಗ್ ಬಾಸಲ್ಲಿ ಕೆಲವೊಂದಷ್ಟು ಶ್ರದ್ಧೆಯಿಂದ ತುಂಬ ಆಟ ಆಡ್ತಾ ಇದ್ದಾರೆ. ನಾವು ಗೆಲ್ಲೇಬೇಕು, ಈ ಒಂದು ಬಿರುದು ಬಿಗ್ ಬಾಸ್ ಅನ್ನೋ ಒಂದು ಇದನ್ನು ಗೆಲ್ಲಬೇಕು, ನಾವು ಒಂದು ಹೆಸರು ಮಾಡಬೇಕು ಅಂತ ಅವರು ತುಂಬ ಶ್ರದ್ಧೆಯಿಂದ ಕೆಲವೊಂದಷ್ಟು ಜನ ಆಟ ಆಡ್ತಾ ಇದ್ದಾರೆ. ಹೆಸರುಗಳು ಬೇಡ, ಇವಾಗಲೇ ಡಿವೈಡ್ ಮಾಡ್ದಂಗೆ ಆಗುತ್ತೆ. ಇನ್ನು ಕೆಲವೊಂದಷ್ಟು ಜನ ಬೆಳೆದರ ವಿಷಯಗಳನ್ನ ಮಾತಾಡಿಕೊಂಡು ಕ್ಯಾಮ್ರಾ ಮುಂದೆ ಜನಗಳು ಏನು ಮಾಡೋರು ನೋಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಮಾತಾಡ್ಕೊಂಡು ಟೈಮ್ ಪಾಸ್ನ ಮಾಡ್ತಾ ಇದ್ದಾರೆ. ಓಕೆ, ಅದೊಂದು ಸೈಡ್. ಆದರೆ ಇನ್ನೊಂದು ಕಡೆ ಫೀಮೇಲ್ ಆ್ಯಕ್ಟ್ರಸ್ ಕೆಲವೊಂದಷ್ಟು ಜನ ಎಕ್ಸ್ಪೋಸ್ ಮಾಡೋದು, ಇಷ್ಟ ಬಂದ ಬಟ್ಟೆಗಳನ್ನ ಹಾಕೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಅವರ ಒಂದು ಉದ್ದೇಶ ಏನಪ್ಪ ಅಂತಂದರೆ, ನಾವು ಎಕ್ಸ್ಪೋಸ್ ಮಾಡಿದ್ರೆ, ಸ್ವಲ್ಪ ಬೋಲ್ಡ್ ಆಗಿದ್ದರೆ ಜನಗಳು, ಯಂಗ್ಸ್ಟರ್ಸ್ಗಳು, ಮೇಯ್ನಾಗಿ ಯಂಗ್ಸ್ಟರ್ಸ್ಗಳು ಓಟ್ ಹೊತ್ತುಬಿಡ್ತಾರೆ. ಎಲ್ಲರ ಕೈಯಲ್ಲೂ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದೆ, ಓಟ್ ಹೊತ್ತುಬಿಡ್ತಾರೆ, ನಮಗೆ ನಮ್ಮ ಎಪಿಸೋಡ್ಗಳು ಜಾಸ್ತಿ ನೋಡ್ತಾರೆ ಅನ್ನೋ ಭಾವನೆ. ಸೊ ಇವಾಗ ಕಾಲ ಬದಲಾಗಿದೆ, ಬ್ಯೂಟಿಗೆ ಯಾರು ಬೆಲೆ ಕೊಡಲ್ಲ, ಬರೀ ಟ್ಯಾಲೆಂಟ್ಗಷ್ಟೇ ಬೆಲೆ ಕೊಡೋದು. ಅದಕ್ಕೆ ಸಣ್ಣ ಎಕ್ಸಾಂಪಲ್ ನಾನೇ ಅಂತ ಅಂದ್ಕೊಳ್ತೀನಿ, ದೊಡ್ಡ ಎಕ್ಸಾಂಪಲ್ ಅಲ್ಲ, ಸಣ್ಣ ಎಕ್ಸಾಂಪಲ್. ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ, ಸಪೋರ್ಟ್ ಮಾಡ್ತಾ ಇರ್ತೀರಾ. ಸೊ ತುಂಬ ಖುಷಿ ಆಗುತ್ತೆ. ಮುಂದೆನೂ ಕೂಡ ಇದೇ ರೀತಿ ಬೆಳವಣಿಗೆ ಆಗಬೇಕು ಅಂತ ನನ್ನ ಆಸೆ. ಬ್ಯೂಟಿಗೆ ಬೆಲೆ ಕೊಡಲೇಬೇಡಿ ಅಂತಲ್ಲ, ಬ್ಯೂಟಿ ಇರಬೇಕು, ಎರಡು ಇರಬೇಕು. ಆದರೆ ಟ್ಯಾಲೆಂಟ್ಗೆ ನೀವು ತುಂಬ ಬೆಲೆ ಕೊಡಬೇಕು. ಒಂದು ವ್ಯಕ್ತಿ ನೋಡೋದಕ್ಕೆ ಚೆನ್ನಾಗಿಲ್ಲ, ಅವನಿಗೆ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಅಂತಂದರೆ ಬೆಲೆ ಕೊಡಿ. ಒಂದು ವ್ಯಕ್ತಿಗೆ ಬ್ಯೂಟಿನೂ ಇದೆ, ಟ್ಯಾಲೆಂಟು ಇದೆ ಅಂತಾರೆ, ಬೆಲೆ ಕೊಡಿ. ಬರೀ ಬ್ಯೂಟಿ ಮಾಡಿಕೊಂಡೇ ನಾವು ಓಟ್ನ ಗಿಟ್ಟಿಸ್ಕೊಳ್ತೀವಿ ಅನ್ನೋರಿಗೆ ಬೆಲೆ ಕೊಡಬೇಡಿ. ಇದು ನನ್ನ ಉದ್ದೇಶ. ಸೊ ಐ ಥಿಂಕ್ ಎಲ್ಲರೂ ಕೂಡ ಇವಾಗ ಈ ಕೆಲಸನೇ ಮಾಡ್ತಾ ಇರೋದು. ಬರೀ ಟ್ಯಾಲೆಂಟ್ ಇರೋರು ಮಾತ್ರ ಸಪೋರ್ಟ್ನ ಮಾಡ್ತಾ ಇದ್ದೀರಾ. ಬಟ್ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಕೆಲವೊಂದಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ಯಾರು ಅಂತ ನನಗೆ ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಕಮೆಂಟ್ಸ್ ಮಾಡ್ತೀರಾ ಆಮೇಲೆ. ಸೊ ಈ ಥರ ಆಟಗಳನ್ನ ಆಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಸೆಲೆಬ್ರಿಟಿ ಅನ್ನೋ ಒಂದು ದುರಂಕಾರ ಜಾಸ್ತಿ ತೋರಿಸ್ಕೊಳ್ತಾ ಇದ್ದಾರೆ. ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ, ನಾವು ತುಂಬ ಅಚೀವ್ ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಸೊ ಇದ್ರ ಮಧ್ಯ ನಾವು ಒಂದು ಮಾತು ಹೇಳ್ಬೇಕು ನಿಮಗೆ, ಯಾರೇ ಒಂದು ವ್ಯಕ್ತಿ ಸೆಲೆಬ್ರಿಟಿ ಆದಮೇಲೆ ಸ್ವಲ್ಪ ಡೌನ್ ಟು ಅರ್ತ್ ಇರಬೇಕು. ಈಗ ನೀವು ನೋಡ್ಬೋದು, ದರ್ಶನ್ ಆಗ್ಬೋದು, ಸುದೀಪ್ ಆಗ್ಬೋದು, ಯಶ್ ಆಗ್ಬೋದು, ಯಾರ್ಯಾರು ದೊಡ್ಡ ಆ್ಯಕ್ಟರ್ಸ್ಗಳಿದ್ದಾರೆ, ಯಾರು ಇವಾಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬಜಾರಲ್ಲಿ. ಸೊ ಅವ್ರುಗಳೆಲ್ಲ ಒಂದು ವ್ಯಾಲ್ಯೂ ಕಮ್ಮಿ ಆಗಿಲ್ಲ. ಡೈಲಿ ದಿನ ಕಳೀತಾ ಅವರ ವ್ಯಾಲ್ಯೂ ತುಂಬ ಜಾಸ್ತಿ ಆಗ್ತಾಯಿದೆ. ಫ್ಯಾನ್ಸ್ಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ಸಿಂಪ್ಲಿಸಿಟಿ ತುಂಬ ಚೆನ್ನಾಗಿದೆ, ಅವ್ರಿಗೆ ಮೇಂಟೈನ್ ಮಾಡ್ತಾರೆ ಅದನ್ನೆಲ್ಲ. ಪುನೀತ್ ರಾಜ್ಕುಮಾರ್ ನೀವು ನೋಡಿದ್ದೀರಾ, ಎಷ್ಟು ಸಿಂಪ್ಲಿಸಿಟಿ ಆಗಿರ್ತಾರೆ. ಕಿಚ್ಚ ಸುದೀಪ್, ದರ್ಶನ್, ಯಶ್ ಇವರೆಲ್ಲ ಒಂದು ಬೆಲೆ ಕೊಡ್ತಾರೆ, ಜನಗಳಿಗೆ ಬೆಲೆ ಕೊಡ್ತಾರೆ. ಎಲ್ಲಾದರೂ ಸಿಕ್ಕಿದಾಗ ಮಾತಾಡಿಸ್ತಾರೆ, ಅಭಿಮಾನಿಗಳನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಫೋಟೋಗಳನ್ನ ಕೊಡ್ತಾರೆ. ಇದರಿಂದ ಅವರು ಒಂದು ಜನಗಳು ಖುಷಿ ಪಡ್ತಾರೆ, ಅಭಿಮಾನಿಗಳಿಗೆ ಅಷ್ಟೇ ಬೇಕಾಗಿರೋದು. ಸೊ ಅದರಿಂದ ರೆಸ್ಪೆಕ್ಟ್ ಮಾಡ್ತಾರೆ, ಫ್ಯಾನ್ಸ್ಗಳು ಇನ್ನೂ ಜಾಸ್ತಿ ಆಗ್ತಾರೆ. ನೀವು ಯಾವಾಗ ಒಂದು ಸೆಲೆಬ್ರಿಟಿ ಆದೋ, ನಾವು ಇಲ್ದಿದ್ದೀವಿ, ಸ್ಟಾರ್ಸ್ಗಳಾಗ್ಬಿಟ್ಟಿದ್ದೀವಿ, ನಾವು ಮೇಲ್ಗಡೆ ಇರ್ತೀವಿ ಅಂತ ದುರಂಕಾರನ ತೋರಿಸಿದ್ರೆ ಜನಗಳು ಕೈನ ಬಿಟ್ಬಿಡ್ತಾರೆ ಅಲ್ವಾ? ಸೊ ಇದು ಒಂದಷ್ಟು ಜನಕ್ಕೆ ಬಿಗ್ ಬಾಸ್ ಮನೇಲಿ ಕೆಲವೊಂದಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಪಾಪ ಅವ್ರು ಇಷ್ಟ ಬಂದಂಗೆ ಇರ್ತಾರೆ, ಇಷ್ಟ ಬಂದಂಗೆ ಮಾತಾಡ್ತಾರೆ, ಜನಗಳು ಏನು ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅವರ ಉದ್ದೇಶ. ನೀವೇ ನೋಡಿದ್ದೀರಾ, ಬಿಗ್ ಬಾಸ್ ಗೆಲ್ಲೋದಕ್ಕಿಂತ ಮುಂಚೆ ತುಂಬ ಉತ್ತಮವಾಗಿರ್ತಾರೆ, ಒಂದು ಒಳ್ಳೆ ವ್ಯಕ್ತಿ ಆಗಿರ್ತಾರೆ. ಬಟ್ ಬಿಗ್ ಬಾಸ್ನ ಗೆದ್ದಾದ್ಮೇಲೆ ರೂಟ್ನೇ ಚೇಂಜ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ಜನ. ಆ ರೂಟ್ ಚೇಂಜ್ ಮಾಡ್ಕೊಳ್ಳೋ ಬದಲು ನಿಜವಾದ ಒಂದು ಜೀವನ ಮಾಡಿದ್ರೆ ಆ ಒಂದು ಬಿಗ್ ಬಾಸ್ ಮನೇಲಿ ಉದ್ಧಾರ ಆಗ್ತಾರೆ ಅಂತ ನನ್ನ ಭಾವನೆ. ಯಾವತ್ತೂ ನಮಗೆ
ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬರ್ತಾ ಇರುತ್ತೆ. ಜೀವನದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ, ಸುಖನೂ ಬರ್ತಾ ಇರುತ್ತೆ. ಆಮೇಲೆ ನೆಗೆಟಿವ್ ಪಾಸಿಟಿವ್ ಥಿಂಕಿಂಗ್ ಎರಡೂ ಕೂಡ ಬರ್ತಾ ಇರುತ್ತೆ. ನಾವು ಏನು ಮಾಡಬೇಕು ಅಂತಾರೆ ಆದಷ್ಟು ಪಾಸಿಟಿವ್ ಕಡೆಗೆ ಹೋಗಬೇಕು. ನಮಗೆ ನೆಗೆಟಿವ್ದೇ ಜಾಸ್ತಿ ಹೊಡಿತಾ ಇರುತ್ತೆ ತಲೆಗೆ. ಈ ಕೆಲಸ ಮಾಡಲೇಬೇಕು, ನೆಗೆಟಿವ್ ಕೆಲಸ ಮಾಡಲೇಬೇಕು ಅಂತ ಈ ಕಡೆ ಹೊಡಿತಾ ಇರುತ್ತೆ. ಮಾಡಲೇಬೇಕು ಇದನ್ನ, ಈ ತಪ್ಪು ಮಾಡಬೇಕು ಅಂತ ಬರ್ತಾ ಇರುತ್ತೆ ತಲೆಗೆ. ಆದರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಪಾಸಿಟಿವ್ ಕಡೆಗೆ ತಿರುಗಿಕೊಂಡ್ರೆ ನಮಗೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಾನು ಒಂದು ಮಾತು ಹೇಳ್ತೀನಿ, ಚಿಕ್ಕವನಾಗಿದ್ರು ಒಂದು ಮಾತು, ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ, ನಿಜವಾಗ್ಲೂ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ನನ್ನ ಭಾವನೆ. ಸೊ ಬಿಗ್ ಬಾಸಲ್ಲಿ ಆಡೋರ್ಗೂ ಅಷ್ಟೇ ನಾನು ಹೇಳೋದು, ತುಂಬ ಏನೋ ಬ್ಯೂಟಿ ಇದ್ದರೆ ನಿಮ್ಮನ್ನು ಗೆಲ್ಲಿಸೋದಿಲ್ಲ, ಅಥವಾ ನೀವೇನೋ ಇಷ್ಟ ಬಂದಂಗೆ ಮಾತಾಡಿಕೊಂಡು ಏನೇನೋ ಕನ್ವರ್ಸೇಷನ್ ಮಾಡಿಕೊಂಡು ಲವ್ಗಳನ್ನ ಮಾಡಿಕೊಂಡು, ಬಿಗ್ ಬಾಸಲ್ಲಿ ಇದೊಂದು ಹೇಳಬೇಕು, ಲವ್ಗಳನ್ನ ಮಾಡಿಕೊಂಡು ಈ ಥರ ಮಾಡಿಕೊಂಡು ನಮ್ಮನ್ನೇ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ನಾವು ಓಟ್ ಹೊತ್ತಲ್ಲ. ಯಂಗ್ಸ್ಟರ್ಸ್ಗಳು ಇವಾಗ ತುಂಬ ಫಾರ್ವರ್ಡ್ಗಳಿದ್ವಿ. ನಾವು ಜಸ್ಟ್ ಬೆಲೆ, ನಿಜವಾಗ್ಲೂ ಯಾರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ಬೆಲೆ ಕೊಟ್ಟು ಓಟ್ನ ಒತ್ತುತ್ತೀವಿ. ಅಫ್ಕೋರ್ಸ್ ನೀವು ಕೂಡ ಏನಾದರೂ ಓಟ್ನ ಮಾಡ್ತಾ ಇದ್ದೀರಾ ಅಂತಂದರೆ ಒಳ್ಳೆ ವ್ಯಕ್ತಿಗಳಿಗೆ ಮಾಡಿ, ಸುಮ್ಮನೆ ಶ್ರದ್ಧೆಯಿಂದ ಆಟ ಆಡ್ತಾ ಇದ್ದಾರೆ, ಯಾರು ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಓಟ್ ಮಾಡಿ. ಸುಮ್ಮನೆ ಏನೋ ಲವ್ ಸ್ಟೋರಿ ಕ್ರಿಯೇಟ್ ಮಾಡೋರು, ಹುಡುಗಿ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋರು, ಆಮೇಲೆ ಎಕ್ಸ್ಪೋಸ್ ಮಾಡೋರು, ಇವ್ರುಗಳಿಗಂತೂ ಓಟ್ ಹಾಕ್ಲೇಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೊತ್ತು ನಿಮಗೆ ಯಾರಿಗೆಲ್ಲ ಓಟ್ ಹಾಕ್ಬೇಕು, ಯಾರಿಗೂ ಓಟ್ ಹಾಕ್ಬಾರ್ದು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಅಫ್ಕೋರ್ಸ್ ಸುದೀಪ್ ಅವ್ರು ಬಂತು ಅಂತಂದರೆ ಶನಿವಾರ ಭಾನುವಾರ ಸ್ವಲ್ಪ ಬೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕಂಟೆಸ್ಟೆಂಟ್ಗಳು ಕೂಡ ಅಲರ್ಟ್ ಆಗ್ತಾರೆ, ನಾವು ಈ ತಪ್ಪು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಅರಿವು ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ಬಿಗ್ ಬಾಸ್ ಒಂದು ನ್ಯೂಟ್ರಲ್ ಆಗಿ ಹೋಗ್ತಾ ಇರುತ್ತೆ. ಸೊ ಕಿಚ್ಚ ಸುದೀಪ್ ಅವರ ಎಪಿಸೋಡ್ ಏನು ಇರ್ತಿರಲಿಲ್ಲ ಅಂತಂದಿದ್ರೆ, ಜಸ್ಟ್ ಟಾಸ್ಕ್ಗಳು ಇರ್ತಿದ್ರೆ, ಸೊ ಅವರು ಮಾಡ್ತಾ ಇರುವಂಥ ತಪ್ಪುಗಳನ್ನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿದ್ರು ಕಂಟೆಸ್ಟೆಂಟ್ಗಳು. ಸೊ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಅವ್ರು ಬರೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ, ಅವರು ಮಾಡುವಂಥ ತಪ್ಪುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾರೆ ಅಂತ ನನ್ನ ಭಾವನೆ. ಸೊ ನಿಮ್ಮ ಅನಿಸಿಕೆಗಳು ಏನು ಕಿಚ್ಚ ಸುದೀಪ್ ಅವರ ಎಪಿಸೋಡ್ ಮೇಲೆ, ಅದನ್ನು ನೀವು ಕಮೆಂಟ್ ಮಾಡಬೇಕು. ಜೊತೆಗೆ ಯಾರೆಲ್ಲ ಕಿಚ್ಚ ಸುದೀಪ್ಗೋಸ್ಕರ ಯಾರೆಲ್ಲ ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ ನೀವು ಕೂಡ ಕಮೆಂಟ್ ಮಾಡಬೇಕು. ಓಕೆನಾ? ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ, ಕಾಯ್ತಾ ಇರ್ತೀನಿ. ಜೊತೆಗೆ ನಿಮ್ಮ ಅನಿಸಿಕೆಗಳು ಏನು ಕಂಟೆಸ್ಟೆಂಟ್ ಮೇಲೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಬಿಟ್ಟು ಇವಾಗಲೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ಲಕ್ಕೀಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ತಲುಪಬೇಕು ಅಲ್ವಾ? ಸೊ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.